ಏನು ಬೇರೆ ಇಲ್ಲ. ಮೊನ್ನೆ ಸಂಘ ಪರಿವಾರದವರು ನಿಮ್ದು ಎಲ್ಲ ಸಭೆ ಕರೆದಿದ್ರು ಸರ್, ಅಲ್ಲಿ ಏನೇನು ಚರ್ಚೆ ಆಯ್ತು? ನಾನು ಹೇಳಕ್ ಬರೋದಿಲ್ಲ. ನಮ್ಗೆ ಒಳ್ಳೆ ಬುದ್ಧಿ ಇದಾರೆ, ಬುದ್ಧಿ ಇದಾರೆ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರನೇನೋ ಬೈದ್ರು ಅಂತ ಹೇಳಿ ಸರ್, ಯಾರು ಬೇದ್ರೆ ನನ್ನ ಬಿದಿರ್ಬೇಕು ತಿಳ್ಕೊಳ್ಳಿ, ಹಂಗೆ ಹೇಳಕ್ ಬರೋದಿಲ್ಲ. ನೋಡಿ, ನಮ್ಮ ಹಿರಿಯರ ಬುದ್ಧಿ ಇದೆ, ನನಗೆ ಬಿದಿರ್ಬೋದು, ಯಾರು ತಪ್ಪು ಮಾಡಿ ಬಿದಿರ್ಬೇಕು, ಅವ್ರ ಹಕ್ಕದ. ನಾವು ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗಿದ್ರೆ, ಅವ್ರ ತಪ್ಪು ಅವ್ರು ತೆಗೆದಾರೆ, ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಸರ್, ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಂಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ, ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧ ಇಲ್ಲ, ಯಡಿಯೂರಪ್ಪ ಬಗ್ಗೆ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್. ಒಂದ್ ವೇಳೆ ವಿಜೇಂದ್ರ ಅವ್ರ ಬದಲಾವಣೆ ಆಗ್ಬೇಕಾದ್ರೆ ಯತ್ನಾಳ್ ಅವ್ರು ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್, ಯಾರಂತ ಇಲ್ಲಿ? ನೋಡ್ರಿ, ನಂದು ಒಂದೇ ಮನವಿ ಐತಿ. ಈಗ ಕಳೆದ 20 ಅನಂತಕುಮಾರ್ ಸತ್ ನಂತರ ನಮ್ಮ ಪಕ್ಷದ ಭಾಳ ದೊಡ್ಡ ಹಣ ಹೋಗ್ತಿತ್ತು. ಯಾರೂ ಲೀಡರ್ ಇಲ್ಲ. ಒಂದು ಏನೋ ದೇವ್ರದ್ದು ಏನೋ ಒಂದು ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ಳಿ, ಒಬ್ಬರ ಕೈಯಾಗ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು. ಒಬ್ಬರ ಕೈಯಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕೃಷ್ಣ ಕೂತ್ಕಲೆ. ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತಾನೆ, ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ನಿಮ್ದು ಡ್ಯೂಟಿ ಅದು ಮಾಡಿದ್ ಕೊಡು. ಹೇಳ್ತು ಮಣ್ಣು ಹೇಳಿದ್ರು ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ. 120-130 ಸೀಟ್ ತತ್ತು BJP ತದ್ದು ನಮ್ಮ ಹೊತ್ತು ಹೊರ ಹಾಕತ್ತೆ. ಇದು ನಾವು ಹೇಳಿದ್ರು, ನಾನೊಬ್ಬ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಒಬ್ಬ ಅಲ್ಲ. ನಮ್ಮಂತ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಅಂತ 20 ಮಂದಿ ಕೂಡ್ಸ್ರಿ, ಮೀಟಿಂಗ್ ಕರ್ರಿ. ನಿಮ್ಗೆ ಟಾಸ್ಕ್ ಇದೆ, ಈ ಕೆಲಸ ಮಾಡಪ್ಪ, ನೀವು ಕೊಡ್ರಿ. ನಮ್ಮ ಫೇಲ್ ಅದ ಹೊರ ಹಾಕಿ ನಮ್ಮನ್ನ ಅಂತ ಹೇಳಿದ್ರು. ಬರೀ ಪದೇ ಪದೇ ಯಡಿಯೂರಪ್ಪಗೆ ಕಂಡುಬೋದು. ನಾವು ಪಾಪ ವಯಸ್ಸಾತ ಅವ್ಗೆ ಬೇಕಾದ್ರೆ ಆ ಪಕ್ಷ ಕಟ್ಟದ ಅವ್ನ ಬಗ್ಗೆ ಗೌರವ ಇದೆ. ನಾವು ವಿಶ್ರಾಂತಿ ತಗೋಲಿ, ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರ ಮನೆಗೆ ಕೇಳ್ತೀವಿ. ನಾವು ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾದ್ರು ನಮ್ಮ ಜೊತೆ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರಿಬೇಕಂತ ನಮ್ಗೆ ಏನಾದ್ರು ಕನ್ಫ್ಯೂಸ್ ಇರ್ತಾರೆ, ಹೋಗಿ ಮನೆಗೆ ಕೇಳಿ ಬರ್ತಾವೆ. ಅವ್ರು ಬರ್ಬೇಡ, ಅವ್ರ ಮನೆಯಾಗಿರಲ್ಲ ಆರಾಮ್ಸ್ರಿ. ಈ ಬಿಜೆಪಿಯಲ್ಲಿ ಒಳ ಜಗಳದಿಂದ 2 ಗುಂಪುಗಳಾದವು ಅಂತ ಸರ್. ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಎಲ್ಲ ಪಕ್ಷ ಇರುವ ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲ ಪಕ್ಷ ಇರುವ ಮನ್ಯಾಗ ಇಬ್ಬರು ಅಣ್ತಂಬ್ರು ಹೊಂದುದಿಲ್ಲ, ಪಕ್ಷ ಹಂಗುವಂತತಿ ಅದೇ ಸಂಬಂಧ ಇಲ್ಲ. ಓಕೆ, ಮತ್ತೇನು ವಿಷಯ? ಸತೀಶ್ ಜಾರಕಿಹೊಳಿ ಅವರಿಗೆ ಸೇಮ್ ಪಟ್ಟ ಅಂತ ಕೇಳಿ ಬರ್ತಾ ಇದಾವೆ. ಮತ್ತೆ ನಿಮ್ ಜಾರಕಿಹೊಳಿ ನಿಮ್ ಕುಟುಂಬಕ್ಕೆ ಏನಾದ್ರು ಒಲವು ಆಗುತ್ತಾ? ನೋಡ್ರಿ, ನಮ್ಮ ಸತೀಶ್ ಜಾರಕಿಹೊಳಿ ಮನ್ಯಾಗ ತಮ್ಮ ಅಣ್ಣ. ನಾವು ಒಂದು ರಾಷ್ಟ್ರೀಯ BJP ರಾಷ್ಟ್ರೀಯ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಕೇಳಿ, ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ, ಅವ್ರ ಪಕ್ಷ ಆಂತರಿಕ ಏನು ಮಾತ್ರ ನಂಗೆ ಗೊತ್ತಿಲ್ಲ. ಅದಕ್ಕೆ ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ಒಂದು 20-30 ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕರ ಮತ್ತು ಏನು ಬೇಕಾದ ದೇಶದಲ್ಲಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ದೇಶ ರಾಹುಲ್ ಗಾಂಧಿ ಅವರು ನೀವೇನು ಬಾಂಬೆಗೆ ಹೋಗಿದ್ರಲ್ಲ, ನಿಮ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರ ಯಾವ ರೀತಿ ಅಂತ ಸರ್? ನೋಡ್ರಿ, ಅದೆಲ್ಲ ನೋಡ್ರಿ ಮುಗಿದೋಕತ್ತೆ. ಅದನ್ನ ಹಿಂದೆ ಬಿಟ್ಬಿಡೋಣ. ಈಗ ಉದಾಹರಣೆ ಅಂದ್ರೆ ಯಾಕೆ ಕೇಳ್ತಾ ಇದ್ದೀನಿ, ಮುನಿರತ್ನ ಅವರು ನಿಮ್ ಜೊತೆನೆ ಬಾಂಬೆ ಜೊತೆನೆ ಗುರುತಿಸ್ಕೊಂಡಿದ್ರು. ಇನ್ನು ಮುನಿರತ್ನ ನೋಡ್ರಿ, ಮುನಿರತ್ನ ಏನ್ ಬೇಕು ಮೊದಲು ನಮ್ಮ ಪಕ್ಷದವ್ರಿಗೆ ನೋಟಿಸ್ ಕೊಡ್ಬೇಕು. ಇನ್ನೂ ಅದು ಕ್ಲಿಯರ್ ಆಗೋ ನಮ್ಮವ್ರು ಮಾತಾಡ್ತಾರೆ. ಒಬ್ಬರು ಚಲೋ ಪುರ ಮಾತಾಡ್ತಾರೆ, ಕೆಲವು ಮಂದಿ ನಮ್ಮ ಹಿರಿಯ ನಾಯಕರ ಜಿಗ್ಜಿನವರು ಮುನಿರತ್ನ ಮೇಲೆ ಆಕ್ಷನ್ ತಗೋತಾನೆ. ಅವ್ರ ಬಗ್ಗೆ ನಂಗೆ ಭಾಳ ಕೆಟ್ಟ ಅನ್ಸುತ್ತೆ. ಜಿಗ್ಜಿನವರು ಪ್ರಭಾವಿ, ಭಾಳ ದೊಡ್ಡ ನಾಯಕ. ಹಿಂದೆ ಮುಂದೆ ನೋಡಿದವರು ಅಂದರು. ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ದ, ಯಾಕೆ ಅವ್ರು ಭೇದದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಅವ್ರ ದನಿ ಆಯಿತು, ಕಟ್ ಆ್ಯಂಡ್ ಪೀಸ್ ಆಯಿತು, ಇನ್ನೂ ಕ್ಲಿಯರ್ ಆಗಿಲ್ಲ. ನಮ್ಮವ್ರ ಮಾತಾಡ್ತಾರೆ BJP, ಅದು ಭಾಳ ತಪ್ಪು. ಅದು ಮೊದಲು ಅದನ್ನು ಅವ್ರಿಗೆ ಮೊದಲು ನೋಟಿಸ್ ಕೊಡ್ಬೇಕಂತ ಹೇಳ್ತೀನಿ. ನನ್ನ ಆಗ್ರಹ ಇದೆ. ನಮ್ಮ ಮುನಿರತ್ನವರು ಮಾತಾಡಿದ ಖರೀದಿಸೋಳು ಗೊತ್ತಿಲ್ಲ. ನಾ ಹೇಳಲಾಗ ಉಮೇಶ್ ಕತ್ತಿ ನಾ ಡೈರೆಕ್ಟ್ ಮಾತಾಡ್ತಿತ್ತು. ನಮ್ಮ ಜಾತಿ ನಾನು ಬೈತಿದ್ದೆ, ಅವ್ನ ಜಾತಿ ನಾ ಬೈತಿದ್ನೆ. ದುಸ್ಸೋ ಮಾತಾಡೋದಕ್ಕೆ 4 ಮಂದಿ ಕೂಡ ಬೈದಿದ್ದ. ನೀವು ಅದನ್ನು ಕ್ರೈಮ್ ಮಾಡ್ಕೋತಾರೆ, ಹೆಂಗೆ ಎಲ್ಲಿಗೆ ಹೋಗೋದೈತೆ? ಇನ್ನೊಬ್ಬ ಸಾರ್ವಜನಿಕ ಬಿದ್ದರೆ ಅವ್ನು ಕ್ರೈಮ್. ನಾ ಕ್ಯಾಶುವಲ್ ಫ್ರೆಂಡ್ಶಿಪ್ ಇದ್ದದ್ದು ಹೆಂಗೆ ರೀ? ಇದನ್ನ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ. DK ಶಿವಕುಮಾರ್ ಅದೊಂದು ಬೇರೆ ದಾರಿಲ್ಲ. ಅವ್ನು ಹೋರಾಟ, ಅವ್ನು ಲೀಡರ್ ಅಲ್ಲ. ಒಂದು ಪಂಚಾಯತಿ ಬರುವಂಥ ಲೈಕ್ ಇಲ್ಲ. ಅಡ್ಜಸ್ಟ್ಮೆಂಟ್ ರಾಜಕೀಯ MLA ಆಗಿದ್ದಾನೆ 7-8 ಸಲ. ಅವ್ನು ನೇರವಾಗಿ ನೋಡಿ ಮನೆ 2,70,000 ಬಿದ್ದ ಅವ್ರ ತಮ್ಮ ನೇರ ಎಲೆಕ್ಷನ್ಗೆ. ಅವನು DK ಶಿವಕುಮಾರ್ ಎಲೆಕ್ಷನ್ ಅವ್ನು ಬೀಳ್ತಾನೆ. ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟು ಕಾಲು ಬಿದ್ದು ವೀಕ್ ಸೀಟ್ ಹಾಕ್ಸ್ಕೊಂಡು MLA ಆಗಿದ್ದಾನೆ. ಇದನ್ನು ಭಾಳ ಕಷ್ಟದಾಯಕ ಸ್ಥಿತಿ ಅದು. ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷಾತೀತ ಒಂದು ಮನೆ ಮಾಡ್ಕೋತಾರೆ. ನಮ್ಮ ಪದೇ ಹೇಳ್ತಾನೆ, ಅದು ಇನ್ನೂ ಭಾಳ ಅನಾಹುತ. ಈಗ ನನಗಾತು, ಪರಜೋರ್ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರತ್ನ ಮುಂದೆ ನಾಳೆ ನಿಮ್ಗೆ ಬರ್ತೈತೆ.
ಅದನ್ನು ವಿಚಾರ ಮಾಡೋಣ ಅಂತ ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ಸಿನ 1 2 3 4 ಮಂದಿ ಸೇರಿ ಬರ್ಬೋದು, ಯಾವ್ದಾರು ಬರ್ಬೋದಲ್ಲ. ನಾವು ಕ್ಯಾಶುವಲ್ ಮಾತಾಡ್ತು, ಅದನ್ನ ವಿಡಿಯೋ ಮಾಡಿ ಕಟ್ ಆ್ಯಂಡ್ ಪೀಸ್ ಮಾಡಿ ಹೆಂಗತ್ತೆ ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತಾನೆ. ಇದೊಂದು ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾನೆ. CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೊತಾನೆ. ಅಂದ್ರೆ ಈ ಮುನಿರತ್ನ ಅವ್ರ ಹಿಂದೆ DK ಶಿವಕುಮಾರ್ ಇದ್ದಾರೆ ಅಂತ 100% 100% DK ಶಿವಕುಮಾರ್ ಕಂಪನಿ ಅವ್ರು ಬರ್ದಾರೆ. DK ಶಿವಕುಮಾರ್, DK ಸುರೇಶ್ ಆ್ಯಂಡ್ ಕುಸುಮಾ, ಇವು 3 ಮಂದಿ ಅದಾರ. ನಾನು ನೇರವಾಗಿ ಅಪೋಸ್ ಮಾಡ್ತೇನೆ. ಇದನ್ನು CBI ಕೊಡ್ರಿ, ತಾನು ಹೊರಗೆ ಬರ್ತೈತೆ. ಮುನಿರತ್ನವ್ರಿಗೆ ನಾ ಬೇದಾನ ಬೇರೆ ಸುಳ್ಳು ಅದ. ನಾ ಹೇಳಿಲ್ಲ, ಫ್ರೆಂಡ್ಶಿಪ್ ಮಾತಾಡಿದೆ. ಅವೊಬ್ಬ ಅಲ್ಲಿ ಆ ಭಾಗದ ಕಾರ್ಪೊರೇಟ್ರ್ ಅವ ಒಡನಾಟ ಇರ್ತೈತೆ, ಬೇದಿರ್ಬೋದು ಗೆಳತನೊಳಗೆ. ಅದನ್ನೇ ಕ್ರೈಮ್ ಅಂತ ಮಾಡ್ರಿ ಹೆಂಗೆ ರೀ ಅವ್ನು? ಮತ್ತು ಈಗ ನೀವು ಓದ್ ಬಂದು ಹನುಮಂತರಾಯಪ್ಪ ಕುಸುಮಾ ಅವ್ರ ತಂದೆ, ಅವನು ಬೇದ್ದಾನೆ, ಏನೇನು ಅದು ಅಡಿಯುತ್ತೆ, ಹೆದರಿಸಿ ಅವನು ಕಂಪ್ಲೇಂಟ್ ಕೊಡಿಸ್ಯಾರ. ಅವೆಲ್ಲ ಇನ್ಕ್ವೈರಿ ಆಗ್ಬೇಕಲ್ಲ. ಅವೆಲ್ಲ ಇದು ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತೀನಿ ಅಂತ ಒಂದು ದೊಡ್ಡ ಇನ್ಕ್ವೈರಿ ಆಗ್ಬೇಕಂತ ಮಾಡ್ತಾನೆ. ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಹುದಾ ಸರ್ ಈ ಮೂಡಾ ಪ್ರಕರಣದಿಂದ? ನೋಡ್ರಿ, ನಾ ಪೈಲಾ ದಿವಸ ಇದನ್ನ ಯಡಿಯೂರಪ್ಪ ಇದೇ CM ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಒಂದು 10 ಶಬ್ದ ವಿಚಾರ ಮಾಡಿ ಡಿಸಿಷನ್ ತಗೋಬೇಕು. ಅವ್ರು ಇಷ್ಟೇ ನನ್ನೈತೆ. ದಲಿತರು ಒಕ್ಕಲಿ ಬೇದದಂತ ಸೃಷ್ಟಿ ಮಾಡಿದಾರ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು CD ಶಿವ ಮಾಡಿದಾನ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಂಡ್ತಾರೆ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ನೋಡ್ರಿ. ಇದೊಂದು ಕೆಟ್ಟ ಎಲ್ಲ ಪಕ್ಷಾತೀತವಾಗಿದ್ದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಿನ ದಿನದಲ್ಲಿ ಭಾಳಷ್ಟು ರಾಜ್ಯದಲ್ಲಿ ರಾಜಕಾರಣ ಅನಾಹುತ ಆಗ್ತದೆ. ಉದಾಹರಣೆ ನಮ್ಮ ಗೆಳೆತನೊಳಗೆ ಕ್ಯಾಜುವಲ್ ಮಾತಾಡ್ತಾರೆ. ಉದಾಹರಣೆ ಉಮೇಶ್ ಕತ್ತಿ ಅವರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ನಾವು ಮಾತಾಡ್ತಿದ್ದು. ಅವ್ನ ಜಾತಿ ನಾ ಬಿದ್ದು, ನನ್ನ ಜಾತಿ ಅವ್ನು ಬಿದ್ದಿದ್ದ. ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ? ಕ್ಯಾಜುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ. ಇನ್ನಪ್ಪ ಸಾರ್ವಜನಿಕ ಬೇದದ್ದು ಅಂದ್ರೆ ಅದು ಕ್ರೈಮ್. ಗೆಳತನೊಳಗೆ ನಾನು ಉಮೇಶ್ ಕತ್ತಿನ ಮಾತಾಡಿ ನೋಡ್ಬೇಕಾದ್ರೆ ಎಂದೋ ಜಿಲ್ಲೆ ಹೋಗಿ ಇಬ್ಬರು ನಾ ಐತಿ ಅಟ್ರಾಸಿಟಿ ಆ್ಯಕ್ಟ್ನ ಬರೋದಿಲ್ಲ, ಅದು ಬಿಡ ನಾ ಬರೋದಿಲ್ಲ. ಉಮೇಶ್ಗೆ 10 ಸಲ ಹೋಗ್ಬೇಕು ಅವನು. ಇವೆಲ್ಲ ಹಿಂಗಾರೆ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು. ಯಾಕಂದ್ರೆ ನೋಡ್ರಿ, DK ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನನಗೆ ಬಲಿ ತೊಂದರು, ಆಮೇಲೆ ದೇವ ಕುಟುಂಬ ಬಲಿ ತೊಂದರು, ಆಮೇಲೆ ಮುನಿರತ್ನ ಒಬ್ಬ. ನೆಕ್ಸ್ಟ್ ಯಾರು ಬರ್ತದೆ ನೋಡೋಣ. ಇದನ್ನೇ ನೀವು ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೋದ್ರೆ ರಾಜ್ಯದ ಜನತೆಗೆ ಭಾಳ ಡೇಂಜರ್ ಅದ. ಒಂದು ಭಾಳ ಕೆಟ್ಟ ಒಂದು ವಿಚಾರ ಮಾಡ್ಬೇಕು, ಅಲ್ಲಿ ವಿಚಾರ ಮಾಡ್ಬೇಕು. ಈ ಒಂದು CD ಪ್ರಕರಣ ಅಂತ ಮಾಡೋದಕ್ಕೆ ಬರೀ BJP ಅಲ್ಲ, ಬರುವಂಥ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ ಅದು. ನಾ ಪದೇ ಹಿಂದೆ ಹೇಳ್ಕೊಂಡು ಬಂದೀನಿ ಈ ಮಾತು, ಇವತ್ತು ಹೇಳ್ತಿಲ್ಲ ಮಾತು. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತೀತ ಒಂದು CDಗೆ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಪ್ರಮಾಣ CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಆಗಿ ಈ CD ಪ್ರಕರಣ ಮುಗಿದಿದ್ದರೆ ಇನ್ನೂ ಬಹಳಷ್ಟು ಅದಾವೆ. ಇನ್ನೂ ಬಹಳಷ್ಟು CDಗಳು ಕೆಟ್ಟ ಮಾಡ್ತಾವೆ. ಯಾಕಂದ್ರೆ ಸೆಕ್ಸ್ CD ಎಂದು ಅದೈತೆ ಕ್ಯಾಜುವಲ್ ಆಗಿಬಿಡ್ತಾರೆ. ಆಮೇಲೆ ಸಮಾಜ ಬೆಂಕಿ ಹಚ್ಚೋದು ಬರ್ತೈತೆ ನೆಕ್ಸ್ಟ್ ಮುಂದಿನ ದಿನದಲ್ಲಿ. ಅದಕ್ಕೆ ದಯವಿಟ್ಟು ಇದೊಂದು ಇದು ಏನು ಆಗ್ಬೇಕಾರೆ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾರೆ. ಇದೊಂದು ಅವರೇ ವಾಲಂಟ್ರಿ ಆಗಿ ಒಂದು ಇನ್ಕ್ವೈರಿ ಮಾಡಿ ಅಂತ ಹೇಳ್ಬೇಕಂತ ಒಂದು ಈ ತಮ್ಮ ಅದೇ ಮುಖಾಂತರ ಮನವಿ ಮಾಡ್ಕೋತೀನಿ. ಅವ್ರ ಪಕ್ಷ ಆಂತರಿಕ ಏನೋ ಮಾತ್ರ ನಂಗೆ ಗೊತ್ತಿಲ್ಲ. ಅದಕ್ಕೆ ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ಒಂದು 20-30 ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕ ಮತ್ತು ಏನು ಬೇಕಾದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ದೇಶ ರಾಹುಲ್ ಗಾಂಧಿ ನೋಡ್ರಿ, ಹೋಗಿ ಅಮೆರಿಕ ಸಂವಿಧಾನ ಅವನ ಮೀಸಲಾತಿಗೆ ತರ್ತಾನ. ಇಲ್ಲಿ ಹೇಳ್ತಾರೋ ಸಂವಿಧಾನ ಹಿಡಿದು ಪೂಜೆ ಮಾಡ್ತಾರೆ. ನಂಗೆ ಅಂಥವೆಲ್ಲ ಭಾಳ ರಾಜ್ಯ ಕಂಡಂಥದ್ದು. ಗೆಲ್ಬೇಕು ಕೂಡ ಜಾಸ್ತಿ. ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು, ಅವ್ರ ನಾವು ಕೊಟ್ಟು ಸುಳ್ಳು. ಎಲ್ಲರೂ ಅದು ಕಾಂಗ್ರೆಸ್ ಅಂತ ಒಂದು ಯೂನಿಟ್ ಇರ್ತದೆ. ಎಲ್ಲರ ಹತ್ರ ಮೆಂಬರ್ ಅದ್ರ. ಈಗೇನೆಲ್ಲ ರಾಷ್ಟ್ರೀಯ ಪಕ್ಷ ಇರ್ಬೋದು, ಸ್ಥಳೀಯ ಪಕ್ಷ ಎಲ್ಲ ಕೂಡಿ ಒಂದು ಸ್ವತಂತ್ರ ಹೋರಾಟ ಸ್ವತಂತ್ರ ಅಂತ ಭಾರತಕ್ಕೆ 1947ದಾಗ. ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ ನಮಗೆ. ಅದರಲ್ಲಿ ಸಹಿತ ಮೋಸ ಐತೆ ನಮಗೆ. ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಕ್ಕಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ನಾವು. ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹೊಡೆದುವಂಥ ತಪ್ಪು. ಮತ್ತು ಈಗ ಪದೇ ಅದೆಲ್ಲ ಭಾಳಷ್ಟು ಅನಾಹುತದ ದೇಶಕ್ಕೆ ಅನಾಹುತ. ಬರೀ 30 ಸೀಟ್ ಕಡಿಮೆ ಬಂದಕ್ಕಿಟ್ಟು ಹಾರಾಡ್ತಾರೆ. ಅದಕ್ಕೆ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು.
ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈ ಎಟ್ಟು ಬಲಪಡಿಸೋದು ನಮ್ಮ ಹಿಂದೂ ಧರ್ಮ ಸುರಕ್ಷಿತ. ಸರ್, ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಹುದಾ ಸರ್ ಈ ಮೂಡಾ ಪ್ರಕರಣದಿಂದ? ನೋಡ್ರಿ, ನಾ ಪೈಲಾ ದಿವಸ ಇದನ್ನ ಯಡಿಯೂರಪ್ಪ ಇದೇ CM ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಒಂದು 10 ಶಬ್ದ ವಿಚಾರ ಮಾಡಿ ಡಿಸಿಷನ್ ತಗೋತಾವ್ರು. ಇಷ್ಟೇ ನನ್ನ ಐತೆ.